ಧನುಸ್ಸು ರಾಶಿ, ಬೇರೆಯವರ ವ್ಯವಹಾರದಲ್ಲಿ, ಬೇರೆಯವರ ವಿಚಾರದಲ್ಲಿ ನಿಮ್ಮ ಹಸ್ತಕ್ಷೇಪ ಬೇಡ. ಬೇರೆ ಯಾರು ಏನ್ ವ್ಯವಹಾರವನ್ನು ಬೇಕಾದ್ರೂ ಮಾಡ್ಕೊಳ್ಳಿ, ನೀವ್ ಯಾಕೆ ಮೂಗು ತೂರಿಸ್ತೀರಿ, ಅಲ್ಲಿ ನಿಮ್ಮ ಕೆಲಸ ಏನು ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ಕೊಳ್ಳಿ. ಕಲಿಬೇಕು ಅಂತಕ್ಕಂತಹ ಹಂಬಲ ಇರುವಂಥವ್ರಿಗೆ, ಆಸೆ ಇರುವಂಥವ್ರಿಗೆ, ಅಗತ್ಯ ಇರುವಂಥವ್ರಿಗೆ ಶುಭ ಇದೆ. ನಿಮ್ಮ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಿ. ನೀವು ಯಾವ ವಿಷಯವನ್ನು ಕಲಿಬೇಕು ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆ, ಅನುಕೂಲ ನಿಮಗೆ ಈ ದಿವಸ ಸಕಾಲದಲ್ಲಿ ಆಗತ್ತೆ. ಅದು ಬಹಳ ಮುಖ್ಯವಾದಂತಹದ್ದು. ಮನಸ್ಸು ನಿರ್ಮಲವಾಗಿರುತ್ತೆ. ಸರಿಯಾದಂತಹ ನಿರ್ಧಾರಗಳನ್ನ ಮಾಡೋದಕ್ಕೆ ಯೋಗ್ಯವಾದಂತಹ ದಿವಸ. ಯಾವ ವಿಷಯದಲ್ಲಿ ಬೇಕಾದರೂ ಆಗ್ಲಿ, ಉತ್ತಮವಾದಂತಹ ಗಟ್ಟಿತನದಿಂದ ನಿರ್ಧಾರಗಳನ್ನ ಮಾಡಿ ಅದು ನಿಮಗೆ ಯಶಸ್ಸನ್ನ ಕೊಡ್ತಕ್ಕಂಥದ್ದು. ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಹೆಚ್ಚಾಗಿ ಕಾಣುತ್ತೆ. ಅದನ್ನು ಹಾಗೇ ಉಳಿಸ್ಕೊಳ್ಳಿ. ಬಹಳ ದಿವಸಗಳ ನಂತರದಲ್ಲಿ ಈ ರೀತಿಯ ಒಂದು ಅದೃಷ್ಟದ ವಾತಾವರಣ, ಸಂದರ್ಭ ನಿಮಗೆ ಸಿಕ್ಕಿದೆ ಅನ್ನೋದಾಗಿ ಹೇಳಬೇಕಾಗತ್ತೆ. ಅಕ್ಕ ತಂಗಿಯರಿಂದ ಆಸ್ತಿ ವಿಚಾರಕ್ಕೆ ಸ್ವಲ್ಪ ತಕರಾರು ಏರ್ಪಾಟಾಗುವಂಥದ್ದು. ಅಕ್ಕ ತಂಗಿಯರು ನಿಮ್ಮ ವಿಷಯದಲ್ಲಿ ಅಷ್ಟೊಂದು ಒಳ್ಳೆಯ ಅಭಿಪ್ರಾಯವನ್ನ ಹೊಂದಿಲ್ಲ. ಇದು ನಿಮಗೆ ಗೊತ್ತಿದೆಯೋ, ತಿಳಿದಿದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಅದು ನಿಮಗೆ ಗೊತ್ತಾಗಬೇಕಾಗಿದೆ. ತಿಳಿಲಿಲ್ಲ ಅಂತಾದ್ರೆ ತೊಂದರೆಯನ್ನ ಅನುಭವಿಸ್ತೀರಿ. ಸದ್ಗುರುಗಳನ್ನ ಪ್ರಾರ್ಥನೆ ಮಾಡಿ, ಗುರುವೇ ಪ್ರಧಾನ ಅಂತಕ್ಕಂತಹ ಭಾವನೆಯಲ್ಲಿ ನಿಮ್ಮ ಮನಸ್ಥಿತಿ ಇರಲಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂಬುದಾಗಿ ಹೇಳಿಕೊಳ್ಳಿ. ಶುಭವಾಗಿ. ಮಕರ ರಾಶಿ, ಅನಗತ್ಯವಾದಂತಹ ಖರ್ಚುಗಳಿಂದ ಒಂದಷ್ಟು ತೊಂದರೆಯಾಗತ್ತೆ. ಹಾಗಾಗಿ ಅನಗತ್ಯವಾದಂತಹ ಖರ್ಚುಗಳನ್ನ ದೂರ ಮಾಡಿ ಅದಕ್ಕೆ ಕಡಿವಾಣ ಹಾಕಿ, ಇಲ್ಲದಿದ್ರೆ ತೊಂದರೆಯನ್ನ ಅನುಭವಿಸ್ಬೇಕಾಗತ್ತೆ. ಇದು ನಿಮಗೂ ಗೊತ್ತು. ಆದ್ರೆ ಪರಿಸ್ಥಿತಿ, ಗ್ರಹಗತಿ, ವಾತಾವರಣ ಹಾಗೆ ಅಷ್ಟು ಸುಲಭವಾಗಿ ಹೊರಬರಲಿಕ್ಕೆ ಬಿಡುವುದಿಲ್ಲ. ಬಲವಂತವಾಗಿ ಆದರೂ ಕೂಡ ಖರ್ಚಿಗೆ ಕಡಿವಾಣವನ್ನ ಹಾಕಬೇಕಾಗತ್ತೆ. ಮಕ್ಕಳಿಂದ ಖರ್ಚು ಹೆಚ್ಚಾಗುವಂಥದ್ದು ಇದು ಸ್ವಾಭಾವಿಕವಾಗಿ ಎಲ್ಲರ ಮನೆಯಲ್ಲೂ ಕಾಣುವಂಥದ್ದು. ಆದ್ರೆ ಅದು ದುಂದು ವೆಚ್ಚಕ್ಕೆ ಕಾರಣವಾದ್ರೆ ಆಲೋಚನೆಯನ್ನ ಮಾಡಬೇಕಾಗುವಂಥದ್ದು. ಕುಟುಂಬದ ಸದಸ್ಯರು, ಸ್ನೇಹಿತರು ಎಲ್ಲರೂ ಕೂಡ ನಿಮ್ಮನ್ನ ಟೀಕೆ ಮಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ, ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಆಡ್ತಾರೆ. ಅದ್ಯಾವುದಕ್ಕೂ ಅವಕಾಶವನ್ನ ಮಾಡಿಕೊಡಬಾರ್ದು. ನೀವು ಪರಿವರ್ತನೆ ಆಗಬೇಕು ಅಂತಕ್ಕಂತಹ ಸೂಚ್ಯವಾದಂತಹ ವಿಚಾರ ಇದು. ವ್ಯವಹಾರದಲ್ಲಿ ಅನುಕೂಲಕರವಾದಂತಹ ವಾತಾವರಣ ಇಲ್ಲ. ಅದು ಕೂಡ ಸರಿಯಾಗಬೇಕು, ಬದಲಾಗಬೇಕು. ಇಲ್ಲದಿದ್ರೆ ನಷ್ಟಕ್ಕೆ, ಹಿನ್ನಡೆಗೆ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ತಾಯಿಯವರ ಆರೋಗ್ಯದಲ್ಲಿ ವ್ಯತ್ಯಯವಾಗುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ನಿಮ್ಮ ಗ್ರಹಗತಿಯಿಂದ ತಾಯಿಯವರ ಆರೋಗ್ಯದಲ್ಲಿ ಆಗುವಂತಹ ವ್ಯತ್ಯಯಗಳನ್ನ ಗುರುತಿಸಬೇಕಾದಂತಹದ್ದು ಅದು ಬಹಳ ಮುಖ್ಯವಾದಂತಹ ವಿಚಾರವಾಗುತ್ತೆ. ಐಶ್ವರ್ಯ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ. ಅಂತಹ ಲಕ್ಷ್ಮಿ, ಮಹಾಲಕ್ಷ್ಮಿ ನಿಮಗೆ ಶುಭವನ್ನುಂಟು ಮಾಡಿ. ಕುಂಭರಾಶಿ, ನವದಂಪತಿಗಳಿಗೆ ಶುಭವಾಗತಕ್ಕಂತಹ ದಿವಸ. ನಿಮ್ಮ ದಾಂಪತ್ಯ ಜೀವನ ಸದಾಕಾಲ ಸುಖಮಯವಾಗಿರಲಿ ಅಂತ ಹೇಳಿ ಹಾರೈಸೋಣ. ಮನೆಯ ಹಿರಿಯರ ಪ್ರೀತಿ, ವಿಶ್ವಾಸಗಳು ದೊರೆಯತಕ್ಕಂತಹ ದಿವಸ. ಇದನ್ನ ಸದಾಕಾಲ ನೀವು ಪ್ರಾರ್ಥನೆ ಮಾಡಿ ದೊಡ್ಡವರ ಒಂದು ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರರಾಗಿ ಅವರ ಮನಸ್ಸನ್ನ ಗೆಲ್ಲುವಂತಹ ಪ್ರಯತ್ನವನ್ನ ಸದಾಕಾಲ ಮಾಡಿ ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವರ ಆಶ್ರಯ ನಿಮಗೆ ಬೇಕು, ಅವರ ಅನುಗ್ರಹ ನಿಮಗೆ ಬೇಕು. ನಿಮ್ಮ ಪ್ರೀತಿ ವಿಶ್ವಾಸ ಅವರಿಗೆ ಅಗತ್ಯ ಇರುತ್ತೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕಾದಂಥದ್ದು. ಅಲಂಕಾರ ವಸ್ತುಗಳ ಖರೀದಿಗೆ ಮುಂದಾಗುವಂತಹ ದಿವಸ ಇದು. ನಿಮಗೆ ಯಾವ ವಸ್ತುಗಳು ಇಷ್ಟ ಆಗುತ್ತೋ ಅದನ್ನ ಕೊಂಡುಕೊಳ್ಳುವಲ್ಲಿ ನೀವು ನಿಮ್ಮ ಒಂದು ಮನಸ್ಥಿತಿಯನ್ನ ಇಟ್ಟುಕೊಂಡು ಆ ದಿಶೆಯಲ್ಲಿ ಪ್ರಯತ್ನವನ್ನ ಮಾಡ್ತೀರಿ ಅಂತಕ್ಕಂತಹದ್ದು. ಸ್ನೇಹಿತರು ಮತ್ತೆ ಬಂಧುಗಳು ನಿಮ್ಮ ಸಂತೋಷದಲ್ಲಿ ಭಾಗಿಗಳಾಗ್ತಾರೆ. ಯಾವ ವಿಷಯದಲ್ಲಿ ನಿಮಗೆ ಅನುಕೂಲ, ಸಂತೋಷಗಳಿರುತ್ತೋ ಆಗ ಸ್ನೇಹಿತರು ಕೂಡ ಅಲ್ಲಿ ಸೇರ್ಕೊಳ್ತಾರೆ. ಬಂಧುಗಳು ಕೂಡ ನಿಮ್ಮ ಸಹಕಾರಕ್ಕೆ, ನಿಮ್ಮ ಜೊತೆಗೆ ಇರ್ತಾರೆ ಅಂತಕ್ಕಂಥದ್ದು ಮುಖ್ಯ. ಉತ್ತಮವಾದಂತಹ ಆಹಾರ, ಮನಸ್ಸಿಗೆ ಸಂತೋಷವಾಗ್ತಕ್ಕಂತಹ ಸಮಯ, ಇದೆಲ್ಲವನ್ನ ನೀವು ಅನುಭವಿಸುವಂತಹ ದಿವಸ. ಉತ್ತಮರ ಸಂಘ, ಅದನ್ನ ಸರಿಯಾದಂತಹ ರೀತಿಯಲ್ಲಿ ಆಲೋಚನೆ ಮಾಡಿ ನಿಮಗೆ ಶುಭ ಇದೆ. ಒಳ್ಳೆಯದಕ್ಕೆ ಆ ಸಮಯವನ್ನ, ವ್ಯಕ್ತಿಗಳನ್ನ, ಆ ಸಂದರ್ಭವನ್ನ ಉಪಯೋಗ ಮಾಡಿಕೊಳ್ಳಿ. ಯಶಸ್ಸನ್ನ ಕಾಣುವಂತಹ ದಿವಸವಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿದ್ದೆಯ ಅಭಾವದಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಯಗಳನ್ನ ಕಾಣುವಂಥದ್ದಾಗತ್ತೆ. ಆದ್ರಿಂದ
ನಿಮ್ಮ ಒತ್ತಡಗಳನ್ನ ಆದಷ್ಟು ದೂರ ಮಾಡಿ ನಿದ್ದೆಯನ್ನ ಮಾಡಿ ಆರೋಗ್ಯದನ್ನ ಸರಿಯಾಗಿ ಕಾಪಾಡಿಕೊಳ್ತಕ್ಕಂಥದ್ದು, ಸರಿಯಾದಂತಹ ವಿಶ್ರಾಂತಿಯ ಅಗತ್ಯತೆ ಇರುತ್ತೆ. ತುಂಬಾ ಒದ್ದಾಟವನ್ನ ಓಡಾಟವನ್ನ ಮಾಡಬೇಕಾದಂತಹ ಪ್ರಮೇಯಗಳು ಇರುವುದಿಲ್ಲ. ಹಾಗೊಂದು ವೇಳೆ ಇದ್ದರೂ ಕೂಡ ಅಗತ್ಯಕ್ಕನುಗುಣವಾಗಿ ನೀವು ವರ್ತಿಸಬೇಕಾಗತ್ತೆ ಅನ್ನುವಂಥದ್ದು ಮುಖ್ಯವಾಗತ್ತೆ. ಆರ್ಥಿಕವಾದಂತಹ ಸಮಸ್ಯೆಯನ್ನ ಎದುರಿಸ್ತಿರ್ತಕ್ಕಂತಹ ಶಕ್ತಿ ನಿಮಗೆ ಪರಿಪೂರ್ಣವಾಗಿರುತ್ತೆ. ಆರ್ಥಿಕವಾಗಿ ಏನೋ ಒಂದಷ್ಟು ಗೊಂದಲಗಳಿದ್ರೆ, ಅಡ್ಡಿ ಆತಂಕಗಳಿದ್ರೆ ಅದೆಲ್ಲವನ್ನ ಬಗೆಹರಿಸಿ ಸರಿಯಾದಂತಹ ಜೀವನ ಶೈಲಿಯನ್ನ ರೂಪಿಸ್ಕೊಳ್ತಕ್ಕಂತಹ ಸಾಮರ್ಥ್ಯ ನಿಮಗೆ ಖಂಡಿತವಾಗಿ ಸಿಗ್ತಕ್ಕಂಥದ್ದಿದೆ. ಆಹಾರದ ವಿಚಾರದಲ್ಲಿ ಗಮನವನ್ನು ಹರಿಸಿ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಸಮಸ್ಯೆಗಳಿರುತ್ತೆ, ಅದನ್ನ ನೀವು ಅನುಭವಿಸಬೇಕಾದಂಥದ್ದು ಅಲ್ಲಿ ಎದುರಿಗೆ ಕಾಣತಕ್ಕಂಥದ್ದಾಗತ್ತೆ. ಅದನ್ನ ಗಮನಿಸ್ಕೊಳ್ಳಿ. ಎಲ್ಲಾ ಕೆಲಸಗಳಲ್ಲೂ ಕೂಡ ನಿಮ್ಮ ನಿರ್ಧಾರ ಸ್ಪಷ್ಟವಾಗಿರಲಿ. ಯಾಕೆ ಅಂತಂದ್ರೆ ಆ ರೀತಿಯ ನಿರ್ಧಾರಗಳು ನಿಮಗೆ ಸರಿಯಾಗಿಲ್ಲ ಅಂತಾದಾಗ ನಿಮ್ಮ ಕಷ್ಟಗಳು ದ್ವಿಗುಣವಾಗ್ತಕ್ಕಂಥದ್ದಾಗತ್ತೆ. ಸರಿಯಾದಂತಹ ರೀತಿಯಲ್ಲಿ ನಿಮ್ಮ ಆಲೋಚನೆಗಳು ಇರಲಿ ಅನ್ನುವಂತಹ ವಿಚಾರವನ್ನ ಇಲ್ಲಿ ಹೇಳಬೇಕಾಗತ್ತೆ. ಅಗ್ನಿದೇವತಾ ಶಕ್ತಿಯನ್ನ ಪ್ರಾರ್ಥನೆ ಮಾಡಬೇಕು. ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಹುತಾಶನಂ ಸುವರ್ಣ ವರ್ಣಂ ಅನಲಂ ಸಮಿದ್ಧಂ ವಿಶ್ವತೋ ಮುಖಂ ಎಂಬುದಾಗಿ 12 ಬಾರಿ ಹೇಳಿಕೊಳ್ಳಿ. ಶುಭವಾಗಿ.